ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಕುಂಬಳಕಾಯಿನ ತೊಳ್ಕೊಂಡು ಬೀಜ ಎಲ್ಲ ತಕ್ಕೊಂಡು ನೀಟಾಗಿ ತೊಳ್ಕೊಂಡು ನೋಡಿ ಈ ರೀತಿಯಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಈರುಳ್ಳಿ, ಒಂದು 4 ಸ್ಪೂನು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಕಡಲೆಬೇಳೆ, ಕರಿಬೇವು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ ಹಸಿಮೆಣ್ಸಿನ್ಕಾಯಿನ ಒದ್ರಬಿಟ್ಟು ಹಾಕಿ ಬೀಜ ಹಾಕ್ಬೇಡಿ. ನಾನು ಯಾವಾಗಲೂ ಈ ರೀತಿಯಾಗಿ ಹಾಕ್ತೀನಿ. ಇದೆಲ್ಲ ಫ್ರೈ ಆಗಲಿ. ಈಗ ಅದು ಫ್ರೈ ಆಗಿದೆ. ಈಗ ನೋಡಿ ತುರಿದಿಟ್ಕೊಂಡಿದ್ವಲ್ಲ ಕುಂಬಳಕಾಯಿನ, ಅದನ್ನು ಹಾಕೋಣ ಇದಕ್ಕೆ. ಹಾಕಿ ನೀಟಾಗಿ ತುರಿದಿಟ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನೋಡಿ ತುರಿದಿಟ್ಕೊಂಡಿದ್ನಲ್ಲ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕ್ಬಿಡೋಣ. ಹಾಕಿ ತಿರುಗಿಸೋಣ. ನೋಡಿ ಸ್ವಲ್ಪ ನೀರು ಚುಮುಕ್ಸಿ, ಜಾಸ್ತಿ ಬೇಡ, ಸ್ವಲ್ಪ. ಈಗ ಸ್ವಲ್ಪ ಸಣ್ಣ ಮಾಡಿ ಮುಚ್ಚಿಡಿ, ಹಂಗೆ ಆವಾಗ ರೆಡಿ ಆಗುತ್ತೆ. ಈಗ ರೆಡಿಯಾಗಿದೆ ಇದು.